ನನ್ನ ಹೆಸರು ಸೋಮಶೇಖರ್ ಟಿ, ಪೊಲೀಸ್ ಇನ್ಸ್ಪೆಕ್ಟರ್, ಸಿಟಿ ಆರ್ಮ್ಡ್ ರಿಸರ್ವ್, ನಾರ್ತ್ ಹೆಗ್ಡೆ ನಗರ್, ತನಿಸಂದ್ರ, ಬೆಂಗಳೂರು. ನಾನು ಇಲ್ಲಿ ಕಳೆದ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಡೈಲಿ ವರ್ಕ್ ಅಂತ ಒಂದೇ ಥರ ಇರಲ್ಲ ಮೇಡಮ್ ಪೊಲೀಸಲ್ಲಿ. ಒಂದೊಂದ್ಸರಿ ಸಿಟಿ VIP ಬಂದರೆ ಅಥವಾ CM ಎಸ್ಕಾರ್ಟ್ಗೆ ಹೋಗ್ತೀವಿ ನಾವು ಪ್ರತಿ 10 ಡೇಸ್ಗೆ ಒಂದ್ಸಲಿ. ಆವಾಗ CM ಎಲ್ಲೋದ್ರೆ ಅಲ್ಲಿ ಹೋಗ್ತಾ ಇರಬೇಕಾಗುತ್ತೆ ಕಾನ್ವಾಯ್ ರೂಟ್ ಪ್ರಕಾರ. ಯಾರನ್ನು VIP ಡ್ಯೂಟಿಗೆ ಬಂದಾಗ VIP ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಓಡಾಡ್ತಿರ್ಬೇಕಾಗುತ್ತೆ. ಕೆಲವೊಂದು ಸರಿ ಕೂತ್ಕೊಂಡಿರ್ಬೇಕಾಗುತ್ತೆ, ಕೆಲವೊಂದು ಸರಿ ಡೆಪ್ಲಾಯ್ಮೆಂಟ್ ಬರುತ್ತೆ, ಡೆಪ್ಲಾಯ್ಮೆಂಟ್ ಮಾಡಬೇಕಾಗುತ್ತೆ. ಈ ರೀತಿ ಟೈಮ್ ಸಿಕ್ಕಿದಾಗ ಈ ರೀತಿ ಟೆನ್ನಿಸ್ ಆಡ್ತೀವಿ ನಾವು ಇಲ್ಲೇ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ, ವಾಕಿಂಗು, ಜಾಗಿಂಗು, ಪೆರೇಡ್ ಶುಕ್ರವಾರ ಪೆರೇಡ್ ಇರುತ್ತೆ. ಈ ಥರ ಆ್ಯಕ್ಟಿವಿಟೀಸು ಇರುತ್ತೆ, ಕೂತ್ಕೊಂಡು ಮಾಡೋವಂಥ ಕೆಲಸನೂ ಇರುತ್ತೆ, ಕೆಲವೊಂದು ಸರಿ ಓಡಾಡಬೇಕಾಗುತ್ತೆ. ಇವೆಲ್ಲ ಕೆಲಸಗಳಿರ್ತವೆ. ಪ್ರಾಜೆಕ್ಟ್ ಖುಷಿ ಆರೋಗ್ಯದ ಸಂಬಂಧಪಟ್ಟಂತೆ ಎಲ್ಲ ಟ್ರೈನಪ್ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಬಂತು. ಅದಕ್ಕೆ ನಾನು ವಾಲಂಟ್ರಿಯಾಗಿ DCP ಸಾಹೇಬ್ರು ಕೇಳಿದಾಗ ನಾನು ಬರ್ತೀನಿ ಸರ್ ಅಂತೇಳಿ ನಾನು ಸೇರ್ಕೊಂಡೆ ಮೇಡಮ್. ಸೇರ್ಕೊಂಡಿದ್ದಕ್ಕೆ ಕೆಲವೊಂದು ಹೊಸ ವಿಷಯಗಳು ಕೂಡ ಕಲ್ತಿದ್ದೀವಿ. ಈ ಸೆಷನ್ ಜಾಯ್ನ್ ಆದಾಗ ನನಗೆ ಮುಖ್ಯವಾಗಿ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್, ಮೆಂಟಲ್ ಆ್ಯಕ್ಟಿವಿಟೀಸ್ ಅಷ್ಟೇ ಗೊತ್ತಿತ್ತು. ಯಾವ ರೀತಿ ಡಯಟ್ ಪ್ಲಾನು ಇದೆಯಲ್ಲ, ಡಯಟ್ ಪ್ಲಾನ್ ಭಾಳ ಇಂಪಾರ್ಟೆಂಟ್ ಆಯಿತು. ಯಾವ್ದು ಫಸ್ಟ್ ತಿನ್ನಬೇಕು, ಯಾವ್ದು ಲಾಸ್ಟ್ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಸಮತೋಲನ ಆಹಾರ ಅಂತಾರಲ್ಲ, ಬ್ಯಾಲೆನ್ಸ್ಡ್ ಡಯಟು, ಅದ್ರ ಬಗ್ಗೆ ಚೆನ್ನಾಗಿ ನಮಗೆ ಮನದಟ್ಟಾಗಂಗೆ ಹೇಳಿದ್ರು. ಮನೆ ಊಟನೇ ತಿನ್ನಬೇಕು, ಮತ್ತು ಅದ್ರ ಜೊತೆ ಗ್ರೀನ್ ಸಲಾಡ್ಸು, ಲೀಫೀಸು, ಹಳ್ಳಿ ಕಡೆಯಿಂದ ಈಗ ಸೊಪ್ಪು ಗಿಪ್ಪೆಲ್ಲ ತರಿಸ್ಕೊಳ್ತಾ ಇದ್ದೀವಿ. ಮೊದಲೆಲ್ಲ ಇವೆಲ್ಲ ಮಾಡ್ತಿರಲಿಲ್ಲ. ಆದಷ್ಟು ಈ ಕಲುಷಿತ ಆಹಾರ ಬಿಟ್ಟು ಏನು ನ್ಯಾಚುರಲ್ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಉತ್ಕೃಷ್ಟವಾದ ಆಹಾರದ ಬಗ್ಗೆ ಗಮನ ಬಂದಿದೆ ಮೇಡಮ್. ಅದಾದ ನಂತರ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ತಾಯಿದ್ದೀವಿ. ಆದಷ್ಟು ಎಷ್ಟು ಕಡಿಮೆ ಅಂದರೆ ತುಂಬ ಕಡಿಮೆ ಮಾಡಿ, ಜಾಸ್ತಿ ವಿಟಮಿನ್ಸು, ಪ್ರೋಟೀನ್ಸು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ದೈನಂದಿನ ನಿತ್ಯಕರ್ಮ ಮುಗಿಸಿ ಏನಿಲ್ಲ ಅಂದರೂ ಕೂಡ ವಾಕ್ ಅಂತೂ ಹೋಗ್ತೀವಿ, ಜಾಗಿಂಗ್ ಹೋಗ್ತೀವಿ. ಮೊದಲು ಜಾಗಿಂಗ್ ಮಾಡ್ತೀವಿ, ಬರೀ ವಾಕ್ ಮಾಡ್ತೀವಿ. ಈಗ ಜಾಗಿಂಗ್ ಜೊತೆ ಅಲ್ಪ ಸ್ವಲ್ಪ ಸ್ಟ್ರೆಚ್ ಎಕ್ಸಸೈಸಸ್ಸು, ಬಾಡಿ ಫ್ರೀ ಎಕ್ಸಸೈಸಸ್ಸು ಇವೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಸೂರ್ಯನಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಡಿ ವಿಟಮಿನ್ ಬಗ್ಗೆ ಮತ್ತು ಬೇರೆ ಬೇರೆ B12, B6 ಬಗ್ಗೆ ಎಲ್ಲ ಬೇಕು ಮನುಷ್ಯನಿಗೆ. ಅದ್ರ ಪ್ರಾಮುಖ್ಯತೆ ಬಗ್ಗೆ ಗೊತ್ತಾದಾಗ ವಾಕಿಂಗ್ ಮಾಡುವಾಗಲೇ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಕೆಲವೊಂದು ವ್ಯಾಯಾಮ ಮಾಡೋದ್ರಿಂದ ಉಪಯೋಗ ಆಗ್ತಾಯಿದೆ. ಮತ್ತು ನಮಗೂ ಕೂಡ ಹೊಟ್ಟೆ ಫ್ರೀ ಅನ್ನಿಸ್ತಾ ಇದೆ. ಮೊದಲಷ್ಟು ಸ್ಟ್ರೆಸ್ ಅನ್ನಿಸ್ತಾ ಇರಲಿಲ್ಲ. ಮೊದಲೇನೋ ಒಂಥರ ಭಾರ ಆಗೋದು, ನಿದ್ದೆ ಥರ ಬರೋದು, ಆಲಸ್ಯ ಇತ್ತು. ಆಲಸ್ಯ ಕಡಿಮೆ ಆಗೋದಕ್ಕೆ ಒಂದು ಸಹಕಾರಿಯಾಗಿದೆ. ನಾನು ಕಂಡುಕೊಂಡಂಥ ಈ ಖುಷಿ ಪ್ರಾಜೆಕ್ಟಿಂದ ಆಗಿದ್ದಂಥ ಬದಲಾವಣೆಗಳನ್ನ ನೀವೇನು ಸಂದೇಶ ಕಳಿಸ್ತೀರಿ ಅಥವಾ ನಮಗೆ ಒಳ್ಳೊಳ್ಳೆ ಟಿಪ್ಸ್ ಕಳಿಸಿರಲ್ಲ, ಅವಷ್ಟು ಸಲಹೆಗಳನ್ನ ನಮ್ಮ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡ್ತಾಯಿದ್ವಿ ನಾವು. ಅದರಿಂದ ಅವರು ಮೊದಲು 1-2 ಸರಿ ರಿಜೆಕ್ಟ್ ಮಾಡ್ತಿದ್ರು. ಈಗ ಅವರು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತು ತಿಂಡಿಗೂ ಮೊದಲೇ ಈಗ ಅವರೇ ಕ್ಯಾರೆಟ್ ಎಲ್ಲ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ರಾತ್ರಿ ಊಟ ಆದ ತಕ್ಷಣ ಎಲ್ಲ ಫ್ಯಾಮಿಲಿ ಜೊತೆ ವಾಕ್ ಮಾಡ್ತೀವಿ. ಈ ರೀತಿ ಕೆಲವೊಂದು ಹಿತಕರ ಬದಲಾವಣೆಗಳಾಗಿದೆ. ನಿಜವಾಗ್ಲೂ ನೈಜವಾಗಿ ಹೇಳಬೇಕು ಅಂದರೆ ನಮ್ಮದು 85 ಇತ್ತು, ಈಗ 83, 82.5ವರೆಗೂ ಬಂದಿದ್ದೀವಿ ಮೇಡಮ್.